ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಹೆಸರು ವೀಣಾ, ನನ್ನ ತಂಗಿಯ ಹೆಸರು ವಿನಯ. ನಾವಿಬ್ಬರು ಅಪ್ಪ ಅಮ್ಮನ ಪ್ರೀತಿಯ ಮಕ್ಕಳು. ಅವರ ಎರಡು ಕಣ್ಣುಗಳಂತೆ ನಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿದರು. ನಾವು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆಯ ರೀತಿ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದೆವು. ನನ್ನದು ಇಂಜಿನಿಯರಿಂಗ್ ಫೈನಲ್ ಇಯರ್. ತಂಗಿ ನನಗಿಂತ 2 ವರ್ಷ ಚಿಕ್ಕವಳು. ಅವಳು BSc ಮಾಡುತ್ತಿದ್ದಾಳೆ. ಅಪ್ಪ ಅಮ್ಮ ತುಂಬ ಸಂಪಾದನೆ ಮಾಡಿ ಇಟ್ಟಿದ್ದಾರೆ. ನಾವು ದುಡಿದು ತಿನ್ನಬೇಕು ಅನ್ನುವ ಅವಶ್ಯಕತೆ ಇಲ್ಲ. ಆದರೆ ಇಬ್ಬರಿಗೂ ಕೂಡ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳಬೇಕು ಅನ್ನುವ ಆಸೆ ಇತ್ತು. ಕಾಲೇಜಿಗೆ ಸೇರಿದ ದಿನದಿಂದಲೂ ಕೂಡ ನಾನು ಮತ್ತು ಆದರ್ಶ ಪ್ರೀತಿಯಲ್ಲಿ ಬಿದ್ದೆವು. ನಾನು ಎಂದರೆ ತುಂಬ ಇಷ್ಟ ಆದರ್ಶ್ಗೆ. ನನಗೂ ಕೂಡ ಮನೆಯಲ್ಲಿ ಸಂಬಂಧ ಒಪ್ಪುವುದಿಲ್ಲ ಅಂತ ಗೊತ್ತು. ಯಾಕಂದರೆ ಆದರ್ಶ ಬೇರೆ ಸಮುದಾಯದವರು. ನಾವು ವೆಜಿಟೇರಿಯನ್, ಅವರು ನಾನ್ ವೆಜಿಟೇರಿಯನ್. ಈ ವಿಷಯದಲ್ಲಿ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಇದನ್ನು ನೆನೆಸಿಕೊಂಡು ನನಗೆ ತಲೆ ಬಿಸಿ ಆಗುತ್ತಿತ್ತು. ಆ ಸಮಯಕ್ಕೆ ನೋಡಿಕೊಂಡರೆ ಆಯಿತು, ಈಗ ಅದನ್ನು ಅಷ್ಟೊಂದು ಚಿಂತಿಸುವ ಅಗತ್ಯವಿಲ್ಲ ಅಂತ ಸುಮ್ಮನಿದ್ದೆ. ಇಬ್ಬರಿಗೂ ಕೂಡ ಕೆಲಸ ಸಿಕ್ಕಿತು. ನಾನು ನನ್ನ ಪಾಡಿಗೆ ಇದ್ದೆ. ಇನ್ನು ಕೆರಿಯರಲ್ಲಿ ತುಂಬ ಅಚೀವ್ ಮಾಡುವುದು ಇದೆ ಅಂತ. ಆದರೆ ಆದರ್ಶ ಪ್ರತಿದಿನವೂ ಪೀಡಿಸುತ್ತಿದ್ದ. ಇಬ್ಬರಿಗೂ ಕೆಲಸ ಸಿಕ್ಕಿದೆ, ಮದುವೆ ಆಗೋಣ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳೋಣ, ಅಕಸ್ಮಾತ್ ಅವರು ಒಪ್ಪಿಲ್ಲವಾದರೆ ನಾವೇ ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಈ ರೀತಿಯ ಮಾತುಗಳನ್ನು ಹೇಳುತ್ತಿದ್ದ. ಆದರೆ ನನಗೆ ಇಷ್ಟವಾಗುತ್ತಿರಲಿಲ್ಲ. ಈ ತಿಂಗಳಲ್ಲಿ ಏನಾದರೂ ಒಂದು ನಿರ್ಧರಿಸು. ನೀನು ಮದುವೆಗೆ ಒಪ್ಪಿಲ್ಲವಾದರೆ ನಾನು ಉತ್ತರ ಪ್ರದೇಶದ ಕಡೆ ಟ್ರಾನ್ಸ್ಫರ್ ತೆಗೆದುಕೊಂಡು ಬಿಡುತ್ತೇನೆ. ಅನಂತರ ನಿನಗೆ ಏನು ಇಷ್ಟ ಅದು ಮಾಡಿಕೊ. ಪುನಃ ನಾನು ಕರೆದರೂ ಬರುವುದಿಲ್ಲ ಅಂತ ಹಠ ಹಿಡಿದಿದ್ದಾನೆ. ಅಪ್ಪ ಅಮ್ಮ ತಂಗಿಯ ಮುಖ ನೋಡಿದರೆ ಅವರನ್ನು ಬಿಟ್ಟು ಹೋಗಲು ಮನಸ್ಸು ಆಗುವುದಿಲ್ಲ. ಆದರ್ಶ್ ನನ್ನ ಪ್ರಾಣ. ಅವನಿಲ್ಲದೆ ಬದುಕಲು ತೀರಾ ಕಷ್ಟ. ಉಸಿರಾಡುವುದು ಕೂಡ ಕಷ್ಟ. ನನಗೆ ಕೆಲಸದ ಒತ್ತಡ ಜಾಸ್ತಿ ಇತ್ತು. ಚೆನ್ನಾಗಿ ಕೆಲಸ ಮಾಡುತ್ತೇನೆ ಎಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಕೂಡ ನನಗೆ ಕೊಡುತ್ತಿದ್ದರು. ಕೆರಿಯರಲ್ಲಿ ತುಂಬ ಮುಂದೆ ಬೀಳುವ ಸಮಯ ಬಂದಿತ್ತು. ಇನ್ನು ಸ್ವಲ್ಪ ದಿನ ನನ್ನ ತಲೆ ತಿನ್ನಬೇಡ ಅಂದರೆ ಇವನು ಬ್ಲ್ಯಾಕ್ ಮೇಲ್ ಮಾಡುವುದು ಜಾಸ್ತಿ ಆಯಿತು. ಒಂದು ದಿನ ಸತ್ತೇ ಹೋಗುತ್ತೇನೆ ಎಂದು ಸಂಪೂರ್ಣವಾಗಿ ಹೆದರಿಸಿದ. ಆಗ ನಾಳೆ ರಿಜಿಸ್ಟರ್ ಮದುವೆ ಆಗೋಣ ಅಂತ ಹೇಳಿದೆ. ಮನೆಗೆ ಹೋಗಿ ಅಮ್ಮನ ಬಳಿ ಹೇಳಿದೆ, ಅಮ್ಮ ಬೇರೆ ಸಮುದಾಯದ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದು. ಆಗ ಅಮ್ಮ ಒಬ್ಬಳೇ ಮಗಳು ಅಂತ ಅಂದುಕೊಳ್ಳುತ್ತೇನೆ, ಮನೆಯಿಂದ ಹೊರಗೆ ಹೋಗುವಂತ ಕೋಪದಿಂದ ಹೇಳಿದರು. ಅಮ್ಮ ಮಾತ್ರ ಅಲ್ಲ, ಇನ್ಯಾರೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಂಡರೂ ಕೂಡ ತುಂಬ ನೋವು ಮಾಡುತ್ತಾರೆ. ಆದರ್ಶನನ್ನು ಬಿಟ್ಟು ಬೇರೆ ಹುಡುಗನ ಜೊತೆ ಮದುವೆ, ಪ್ರೀತಿ, ಸಂಸಾರ ನೆನೆಸಿಕೊಂಡ್ರೇನೆ ನನಗೆ ತುಂಬ ಕಷ್ಟವಾಗುತ್ತದೆ. ಆದರ್ಶ್ ನನ್ನ ಪ್ರಾಣ. ನಾನು ಸ್ವಲ್ಪ ದಿನ ಸಮಯ ಬೇಕು ಅಂತ ಕೇಳಿದೆ. ಬೇರೆ ಇನ್ನೇನು ಅಲ್ಲ. ಹೇಗಿದ್ದರೂ ಫೇಸ್ ಮಾಡಲೇಬೇಕು. ರಾತ್ರಿ ಪೂರ್ತಿ ನಾನು ನಿದ್ರಿಸಿಲ್ಲ. ತುಂಬ ಭಯದಿಂದ ತತ್ತರಿಸಿ ಹೋದೆ. ಬೇಗ ಎದ್ದು ಅಪ್ಪ ಅಮ್ಮ ತಂಗಿಗೆ ಇಷ್ಟವಾದ ಅಡಿಗೆಗಳನ್ನು ಮಾಡಿದೆ. ಎಲ್ಲರೂ ತುಂಬ ಖುಷಿಪಟ್ಟರು. ತಂಗಿಗೆ ನನ್ನ ಕೈಯಾರೆ ಊಟ ಮಾಡಿಸಿದೆ. ಇದು ಕೊನೆಯ ಬಾರಿ ಎಂದು ನನಗೆ ಗೊತ್ತು. ಒಮ್ಮೆ ಇಲ್ಲಿಂದ ಕಾಲು ತೆಗೆದು ಹೊರಗಡೆ ಇಟ್ಟ ಮೇಲೆ ಇವರ್ಯಾರೂ ನನ್ನನ್ನು ಪುನಃ ಮನೆಗೆ ಹಿಂದಿರುಗಿ ಕರೆಯುವುದಿಲ್ಲ ಅಂತ. ನನ್ನ ಹತ್ತಿರ ಬೇರೆ ದಾರಿ ಇರಲಿಲ್ಲ. ನಾನು ಮತ್ತು ಆದರ್ಶ ರಿಜಿಸ್ಟರ್ ಮ್ಯಾರೇಜ್ ಆಗಲು ಹೊರಟಿದ್ದೆವು. ನನ್ನ ಮತ್ತು ಅವರ ಗೆಳೆಯ ಗೆಳತಿಯರು ಬಂದಿದ್ದರು. ಅವರ ಜೊತೆಗೆ ಆದರ್ಶ್ ಮನೆಯವರು ಕೂಡ ಮದುವೆಗೆ ಒಪ್ಪಿಕೊಂಡಿದ್ದರು. ಅವರದ್ದೇನೂ ಸಮಸ್ಯೆ ಇರಲಿಲ್ಲ. ಮದುವೆ ಆದ ನಂತರ ಆದರ್ಶ್ ನನ್ನನ್ನು ಅವರ ತಂದೆ ತಾಯಿ ಇರುವ ಮನೆಗೆ ಕರೆದುಕೊಂಡು ಹೋದ. ಸ್ವಲ್ಪ ದಿನ ಇಲ್ಲೇ ಇರೋಣ, ನಂತರ ಬೇರೆ ಮನೆ ಮಾಡೋಣ ಅಂತ. ಅದಕ್ಕೆ ನಾನು ಒಪ್ಪಿಕೊಂಡೆ. ನನ್ನ ಗೆಳತಿಯ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದಳಂತೆ. ಅಪ್ಪ ಹೇಳಿದರಂತೆ, ಹಾಗಾದರೆ ನನಗೆ ಇರುವುದು ಒಬ್ಬಳೇ ಮಗಳು. ನಿನ್ನ ಗೆಳತಿಗೆ ಹೇಳಿಬಿಡು, ಆದಷ್ಟು ನನ್ನ ಮನೆಯಿಂದ ದೂರ ಇರುವಂತ. ನಾನು ಮತ್ತು ಆದರ್ಶ್ ಬೇರೆ ಊರಿಗೆ ಕೆಲಸದ ನಿಮಿತ್ತ ಹೋದೆವು. ನಂತರ ಅಲ್ಲಿಯ ಕೆಲಸ ಪರ್ಮನೆಂಟ್ ಆಯಿತು. ಇಬ್ಬರಿಗೂ ಸ್ವಂತ ಮನೆ ಕೂಡ ಮಾಡಿಕೊಂಡೆವು. ಬದುಕು ಚೆನ್ನಾಗಿ ನಡೆಯುತ್ತಿತ್ತು.
ಆದರ್ಶ್ ಕೂಡ ತುಂಬ ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಿದ್ದ. ಆದರೆ ಇಬ್ಬರ ಕೆರಿಯರ್ ಚೆನ್ನಾಗಿ ಆಗುವವರೆಗೂ, ನಮ್ಮ ಪೇರೆಂಟ್ಸ್ಗಳು ಒಪ್ಪಿಕೊಳ್ಳುವವರೆಗೂ ದೈಹಿಕ ಸಂಬಂಧ ಯಾವುದೇ ಕಾರಣಕ್ಕೂ ಬೇಡ ಅಂತ ದೂರ ಇಟ್ಟಿದ್ದೆ. ಹಾಗೆ ನೋಡಿದರೆ ಇಬ್ಬರಿಗೂ ವಯಸ್ಸು ಕೂಡ ತೀರಾ ಕಡಿಮೆ. ಇಂಜಿನಿಯರಿಂಗ್ ಆದ ತಕ್ಷಣ ಮದುವೆ ಆಗಿದ್ದೇವೆ. ಇನ್ನು 5 ವರ್ಷ ಮದುವೆ ಆಗಿಲ್ಲವಾದರೂ ಸಮಸ್ಯೆ ಇರಲಿಲ್ಲ. ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಬ್ಬರು ಕೇವಲ ಗೆಳೆಯ ಗೆಳತಿ ಹಾಗೆ ನಮ್ಮ ಸಂಬಂಧವನ್ನು ಈ ಮನೆಯಲ್ಲಿ ಕಂಡುಕೊಂಡಿದ್ದೇವೆ. ತುಂಬ ಸುಂದರವಾಗಿದೆ. ನನಗೆ ನೀನು, ನಿನಗೆ ನಾನು ಅನ್ನುವ ರೀತಿ ಹೊಸ ಜಾಗದಲ್ಲಿ ಇಬ್ಬರು ಇದ್ದೆವು. ಸ್ವಲ್ಪ ಭಯವಾದರೂ ಕೂಡ ಆದರ್ಶ್ ಓಡಿ ಬಂದು ನನಗೆ ಕಂಫರ್ಟ್ ನೀಡುತ್ತಿದ್ದ. ಮುತ್ತು ಕೊಡುವುದು, ಹಗ್ಗು ಮಾಡುತ್ತಾ ಆದಷ್ಟು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದ. ಮದುವೆ ಆಗಿದ್ದು ಆಯಿತು, ಇನ್ನಾದರೂ ಒಟ್ಟಿಗೆ ಸಂಸಾರ ಮಾಡೋಣ, ನಮ್ಮ ಫ್ಯಾಮಿಲಿ ದೊಡ್ಡದು ಮಾಡೋಣ ಅಂತ ಅವನ ಆಲೋಚನೆ. ಆದರೆ ಇಷ್ಟು ಬೇಗ ಸಂಸಾರ ದೊಡ್ಡದು ಮಾಡುವ ಆಲೋಚನೆ ನನಗೆ ಇರಲಿಲ್ಲ. ಆ ಕಾರಣದಿಂದಲೇ ಅವನನ್ನು ದೂರ ಇಟ್ಟಿದ್ದು. ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಇಲ್ಲಿರುವುದು ಗೊತ್ತಿತ್ತು. ಅವರು ಬಂದು ಹೋಗಿ ಮಾಡುತ್ತಿದ್ದರು. ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಆದರ್ಶ್ಗೆ ಅವನ ಗೆಳೆಯ ಚಂದನ್ ಫೋನ್ ಮಾಡಿ ಕರೆದ. ಅರ್ಜೆಂಟ್ ಕೆಲಸವಿದೆ ಬಾ ಅಂತ. ಆದರ್ಶ್ ನನ್ನ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಟ್ಟು ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದು, ಬರುವುದು ಸ್ವಲ್ಪ ದಿನವಾಗುತ್ತದೆ, ಮನೆ ಕಡೆ ಹುಷಾರು, ಧೈರ್ಯವಾಗಿರು, ಏನಾದರೂ ಬೇಕಾದರೆ ಪಕ್ಕದ ಮನೆಯ ಸುಮಾ ಆಂಟಿಗೆ ಹೇಳಿರುತ್ತೇನೆ, ನೀನು ಯಾವುದೇ ಸಹಾಯ ಬೇಕಾದರೂ ಮುಜುಗರವಿಲ್ಲದೆ ಅವರ ಹತ್ತಿರ ಕೇಳು ಅಂತ ಹೇಳಿ ಅವನ ಡೆಬಿಟ್ ಕಾರ್ಡನ್ನು ನನಗೆ ಕೊಟ್ಟು ಹೋದ. ನನಗೆ ಸ್ವಲ್ಪ ಭಯವಾಯಿತು. ಅವನು ಹೋಗುತ್ತಿದ್ದಾನೆ, ನಾನು ಒಬ್ಬಳೇ ಇಲ್ಲಿ ಹೇಗೆ ಇರುವುದು ಅಂತ. ಆದರೂ ಕೂಡ ಹೋಗಬೇಕಾದರೆ ಪ್ರತಿ ಬಾರಿ ಯಾಕೆ, ಎಲ್ಲಿ, ಏನು ಅಂತ ಪ್ರಶ್ನೆಗಳನ್ನು ಮಾಡಬಾರದು ಅಂತ ಸುಮ್ಮನಾದೆ. ಮೊದಲು ಸ್ವಲ್ಪ ಕಷ್ಟವಾಗುತ್ತಿತ್ತು. ಊಟ ಮಾಡಲು, ನಿದ್ದೆ ಮಾಡಲು. ಊಟ ಮಾಡಬೇಕಾದರೆ ಜೊತೆಯಲ್ಲಿ ಇದ್ದು ಕೈ ತುತ್ತು ಕೊಡುತ್ತಿದ್ದ. ಮಲಗಬೇಕಾದರೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗುತ್ತಿದ್ದ. ನನ್ನ ಇಡೀ ಪ್ರಪಂಚ ಅವನೇ ಆಗಿದ್ದ. ಅವನಿದ್ದರೆ ನನಗೆ ಸಂಪೂರ್ಣವಾಗಿ ಎಲ್ಲ ಮರೆತು ಹೋಗುತ್ತಿತ್ತು. ಇನ್ನು ಅವನು ಬಂದೇ ಇಲ್ಲ. ತುಂಬ ದಿನಗಳು ಕಳೆದೇ ಹೋಯಿತು. ನಾನು ಕೂಡ ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ನಾನು ಕೆಲಸಕ್ಕೆ ಹೋಗುತ್ತಾ ಇದ್ದಿದ್ದರಿಂದ ಅಷ್ಟು ಸಮಸ್ಯೆ ಆಗಿಲ್ಲ. ಮೊದಲು ಬರುತ್ತಾನೆ ಅಂತ ಅಂದುಕೊಂಡೆ. ಆನಂತರ ಅನಿಸಿತು ಅವನು ಬರುವುದೇ ಇಲ್ಲವೇನೋ ಅಂತ. ತುಂಬ ನೋವಾಗತೊಡಗಿತು. ಏಕೆಂದರೆ ಅವನಿಗಾಗಿ ಎಲ್ಲರನ್ನೂ ಮನೆಯಲ್ಲಿ ಎದುರು ಹಾಕಿಕೊಂಡೆ. ಆದರೆ ಈಗ ಅವನೇ ಇಲ್ಲ. ಎಷ್ಟು ಮೋಸ, ಎಷ್ಟು ನೋವು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಆದರೆ ಅವನು ಯಾಕೆ ಹೀಗೆ ಮಾಡಿದ? ಅಥವಾ ನಾನು ಅವನ ಜೊತೆ ಸೇರುತ್ತಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದೇನೆ ಅಂತ ನನ್ನನ್ನು ಒಬ್ಬಳನ್ನೇ ಇಲ್ಲಿ ಬಿಟ್ಟು ಹೋದನ? ಅವನು ಎಲ್ಲಿದ್ದಾನೆ ಎಂದು ಅವನ ಆಫೀಸಿನಲ್ಲಿ ವಿಚಾರಿಸಿದಾಗ ಅವನು ಅವನ ಊರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಾನೆ ಎಂಬ ವಿಷಯ ತಿಳಿಯಿತು. ಅವನು ಅವನ ಮನೆಯವರ ಜೊತೆ ಇರಲು ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಅಥವಾ ಇನ್ನೊಂದು ಮದುವೆ ಆಗಿರಬಹುದಾ? ಈ ರೀತಿ ಆಲೋಚನೆಗಳು ಬರಲು ತಲೆ ಕೆಟ್ಟು ಹೋಯಿತು. ನನ್ನ ಆಫೀಸ್ನಲ್ಲಿರುವ ನನ್ನ ಜೊತೆ ಕೆಲಸ ಮಾಡುವ ಪ್ರಥಮ್ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ನೀನು ಒಪ್ಪಿದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ನಿನ್ನ ಮೊದಲ ಗಂಡನಿಗೆ ಡೈವರ್ಸ್ ಕೊಟ್ಟು ಬಿಡು, ನೀನು ನನ್ನ ಪ್ರಾಣ ಅಂತ ಹೇಳುತ್ತಾನೆ. ಆದರೆ ನನ್ನ ಗಂಡ ಏಕೆ ನನ್ನನ್ನು ಬಿಟ್ಟು ಹೋದ ಎನ್ನುವ ವಿಷಯ ತಿಳಿಯದೆ ಇವನನ್ನು ಹೇಗೆ ಮದುವೆಯಾಗಲಿ? ಅಥವಾ ಇವನ ಪ್ರೀತಿ ಸತ್ಯವೋ ಇಲ್ಲವೋ ತಿಳಿದಿಲ್ಲ ನನಗೆ. ಇದನ್ನೇ ಆಲೋಚಿಸುತ್ತಾ ನಾನು ಸುಮ್ಮನಾಗಿ ಬೆಚ್ಚಗೆ ಮಲಗಿಬಿಟ್ಟೆ. ಪ್ರತಿದಿನ ನನಗೆ ನನ್ನ ಗಂಡನ ಬಗ್ಗೆ, ಪ್ರಥಮ್ ಬಗ್ಗೆ ಯೋಚನೆ ಜಾಸ್ತಿ ಆದಾಗ ಉತ್ತರ ತಿಳಿಯದೆ ಮಲಗಿಬಿಡುತ್ತೇನೆ. ಒಂದು ದಿನ ಆದರ್ಶ್ ಕನಸಿನಲ್ಲಿ ಯಾರ ಜೊತೆಯೋ ಮದುವೆಯಾಗುತ್ತಾನೆ ಅನ್ನುವ ವಿಷಯವನ್ನು ತಿಳಿದು 1 ವಾರ ರಜೆ ತೆಗೆದುಕೊಂಡು ನಾನು ನನ್ನ ಊರಿಗೆ ಹೋದೆ. ಊರಿನಲ್ಲಿ ಎಲ್ಲ ಕಡೆ ಹುಡುಕಿದೆ. ಎಲ್ಲೂ ಕೂಡ ಆದರ್ಶ್ ಸಿಗಲಿಲ್ಲ. ಅವರ ಅಪ್ಪ ಅಮ್ಮನ ಮನೆಗೆ ಹೋದರೂ ಕೂಡ ಆದರ್ಶ್ ಬಂದೇ ಇಲ್ಲ ನಮ್ಮನ್ನು ನೋಡಲು ಅಂತ ಹೇಳಿದರು. ಕೊನೆಗೆ ಅಪ್ಪ ಅಮ್ಮನನ್ನು ನೋಡಿ ಮನೆಗೆ ಹೊರಟು ಹೋಗೋಣ ಅಂತ ತೀರ್ಮಾನಿಸಿದೆ. ಆದರ್ಶ್ ನನಗೆ ಮೋಸ ಮಾಡಿದ್ದಾನೆ. ಇನ್ನು ಅವನನ್ನು ಅಥವಾ ಅವನ ಬಗ್ಗೆ ನಾನು ಯೋಚಿಸುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಭಾವಿಸಿದೆ.
ಮನೆಯ ಹೊರಗಡೆ ನಿಂತಿದ್ದೆ. ಅಪ್ಪ, ಅಮ್ಮ, ತಂಗಿ ಜೊತೆ ಪುಟ್ಟ ಮಗು ಇವರೆಲ್ಲ ಕಾರಿನಲ್ಲಿ ಯಾವುದೋ ಮದುವೆ ಫಂಕ್ಷನ್ ಅನಿಸುತ್ತೆ ಹೊರಗಡೆ ಹೋದರು. ತಂಗಿಗೆ ಮದುವೆಯಾಗಿತ್ತು. ನನಗೆ ಹೇಳದೆ ಮದುವೆಯಾಗಿದ್ದಾಳೆ ಅಂತ ದುಃಖವಾಯಿತು. ಆದರೂ ಪರವಾಗಿಲ್ಲ ಅಂತ ಸುಮ್ಮನಾದೆ. ನಂತರ ಇವರೆಲ್ಲ ಸುಖವಾಗಿದ್ದಾರೆ. ನಾನು ಕೂಡ ನನ್ನ ಕೆಲಸದಲ್ಲಿ ಮಗ್ನವಾದರೆ ಸುಖವಾಗಿ ಇರುತ್ತೇನೆ. ಆದರ್ಶ್ ಬಗ್ಗೆ ಇನ್ನು ಯೋಚಿಸೋದರ ಅಗತ್ಯ ಇಲ್ಲ ಅಂತ ಅಂದುಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಆಶೀರ್ವಾದ ತೆಗೆದುಕೊಂಡು ಮನೆಗೆ ಹೋಗೋಣ ಅಂತ ಅಂದುಕೊಂಡೆ. ಆದರೆ ಅಲ್ಲಿ ಒಂದು ಭಯಾನಕವಾದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ. ನನ್ನ ಗಂಡ ಆದರ್ಶ್ ನನ್ನ ಪ್ರೀತಿಯ ತಂಗಿಯ ಜೊತೆ ಒಂದು ಪುಟ್ಟ ಮಗುವಿನ ಜೊತೆ ನಿಂತಿದ್ದಾರೆ. ಅವರನ್ನು ನೋಡಿದ ಕ್ಷಣ ಅನಿಸುತ್ತದೆ ಗಂಡ ಹೆಂಡತಿ ಮಗು ಅಂತ. ನನಗೆ ಮೋಸ ಮಾಡಿ ನನ್ನ ತಂಗಿಯನ್ನು ಮದುವೆಯಾಗಿದ್ದಾನೆ. ಅವನ ಕೆನ್ನೆಗೆ ಪಟೀರನೆ ಅಂತ ಹೊಡೆಯಬೇಕು ಅಂತ ಅನಿಸಿತು. ಪುನಃ ಫೋನ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಅಂತ ಬಂತು. ಅಪ್ಪ ಅಮ್ಮ ದೇವರ ಗರ್ಭಗುಡಿ ಒಳಗಡೆ ಹೋದರು. ತಂಗಿ ಕೂಡ ಒಳಗಡೆ ಹೋದಳು. ಇವನು ಕಾಯನ್ನು ಹೊಡೆಯಲು ಕಾಯಿ ಹೊಡೆಯುವ ಜಾಗಕ್ಕೆ ಬಂದ. ಆಗ ಅವನ ಮುಂದೆ ಹೋಗಿ ಕೇಳಿದೆ, ಅಕ್ಕನ ಜೀವನ ಹಾಳು ಮಾಡಿ ಆಯಿತು, ಈಗ ನನ್ನ ತಂಗಿ ಜೀವನ ಹಾಳು ಮಾಡುತ್ತಿದ್ದೀಯಾ? ಮಾನ ಮರ್ಯಾದೆ ಇಲ್ಲವ ನಿನಗೆ? ಅವನು ನನ್ನನ್ನು ನೋಡಿ ಕಣ್ಣು ತುಂಬಿಕೊಂಡ. ನಿನಗೆ ಎಲ್ಲವನ್ನು ವಿವರಿಸಿ ಹೇಳುತ್ತೇನೆ. ನಾನು ಇಷ್ಟಪಟ್ಟು ನಿನ್ನ ತಂಗಿಯನ್ನು ಮದುವೆಯಾಗಿಲ್ಲ. ಕಾರಣವಿದೆ. ಅವರನ್ನು ಮನೆಗೆ ಬಿಟ್ಟು ಇಲ್ಲೇ ಬರುತ್ತೇನೆ. ನೀನು ಇಲ್ಲೇ ಕಾದು ಕುಳಿತುಕೋ. ಎಲ್ಲ ವಿಷಯವನ್ನು ಹೇಳುತ್ತೇನೆ. ನಿನ್ನ ಅಪ್ಪ ಅಮ್ಮನಿಗೆ ತಿಳಿದರೆ ಅನರ್ಥವಾಗುತ್ತದೆ. ಕೊನೆಗೆ ಅವರನ್ನೆಲ್ಲ ಮನೆಗೆ ಬಿಟ್ಟು ಇವನು ನನ್ನ ಹತ್ತಿರ ಬಂದ ತಕ್ಷಣ ನನ್ನ ಕಾಲನ್ನು ಹಿಡಿದುಕೊಂಡ. ನಾನು ಬೆಚ್ಚಿಬಿದ್ದೆ. ದೇವಸ್ಥಾನದಲ್ಲಿ ಸಾಮಾನ್ಯ ಮನುಷ್ಯನ ಕಾಲನ್ನು ಹಿಡಿಯಬಾರದು. ಅದೂ ಅಲ್ಲದೆ ಅವನು ಅಳುತ್ತಿದ್ದಾನೆ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ಈಗಲೂ ಪ್ರೀತಿಸುತ್ತೇನೆ, ಮುಂದೆಯೂ ಪ್ರೀತಿಸುತ್ತೇನೆ. ಆದರೆ ನಿನ್ನ ತಂಗಿಯನ್ನು ಮದುವೆಯಾಗಿದ್ದು ಒಂದು ಅಚಾತುರ್ಯ. ನಿನ್ನ ಅಪ್ಪ ಅಮ್ಮನ ಜೊತೆ ನಿನ್ನನ್ನು ಒಂದು ಮಾಡಬೇಕು ಅಂತ ಅವರ ಮನವೊಲಿಸಲು ನಿನಗೆ ಹೇಳದೆ ಬಂದೆ. ಇಲ್ಲಿ ನೋಡಿದರೆ ನಿನ್ನ ಅಪ್ಪ ಅಮ್ಮ ನಿನ್ನ ಯೋಚನೆಯಲ್ಲಿ ಸುಸೈಡ್ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅರ್ಧಂಬರ್ಧ ಪ್ರಾಣವಿತ್ತು. ಆಗ ನಾನು ಅವರನ್ನು ಆಸ್ಪತ್ರೆಗೆ ಸೇರಿಸಿದೆ. ನಾನು ಸತ್ತು ಹೋಗುತ್ತೇನೆ. ನನ್ನ ಮಗಳ ಮದುವೆಯನ್ನು ನೋಡಬೇಕು. ಇವಳು ತುಂಬ ಮುಗ್ಧೆ ಅಂತ ನಿನ್ನ ಅಪ್ಪ ಹೇಳಿದಾಗ ನಿನ್ನ ಅಮ್ಮ ನನ್ನ ಹತ್ತಿರ ಬೇಡಿಕೊಂಡರು, ದಯವಿಟ್ಟು ಇವಳನ್ನು ಮದುವೆಯಾಗಿ ಬಿಡು ಅಂತ. ವಿಧಿ ಇಲ್ಲದೆ ಮದುವೆಯಾದೆ. ನಂತರ ನಿನ್ನ ಅಪ್ಪ ದಿನದಿಂದ ದಿನಕ್ಕೆ ಚೇತರಿಸಿಕೊಳ್ಳತೊಡಗಿದರು. ಈಗ ವಿಷಯ ಹೇಳಲು ಸಾಧ್ಯನೇ ಇಲ್ಲ. ಅವರಿಗೆ ಸ್ವಲ್ಪ ಶಾಕ್ ಆದರೂ ಕೂಡ ಸತ್ತು ಹೋಗುತ್ತಾರಂತೆ. ಹಾರ್ಟ್ ತುಂಬ ಸೆನ್ಸಿಟಿವ್ ಇದೆ. 2 ಬಾರಿ ಅಟ್ಯಾಕ್ ಆಗಿದೆ. ಇನ್ನೊಂದು ಬಾರಿ ಅಟ್ಯಾಕ್ ಆದರೆ ಬದುಕುವುದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿನ್ನ ತಂಗಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳೋಣ ಅಂದರೆ ಅವಳು ಹೇಗೆ ತೆಗೆದುಕೊಳ್ಳುತ್ತಾಳೆ ಅರ್ಥವಾಗುತ್ತಿಲ್ಲ. ನಾನು ಪ್ರತಿ ಬಾರಿಯೂ ಕೂಡ ಸುಮಾ ಆಂಟಿ ಹತ್ತಿರ ವಿಚಾರಿಸುತ್ತಿದ್ದೆ ನಿನ್ನ ಬಗ್ಗೆ. ಆಫೀಸ್ನಲ್ಲಿರುವ ನನ್ನ ಗೆಳೆಯರಿಂದ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಲು ಹೇಳುತ್ತಿದ್ದೆ. ಈಗ ವಿಧಿ ಇಲ್ಲದೆ ಇಲ್ಲೇ ಇರಬೇಕಾಯಿತು. ನಿನ್ನ ಅಪ್ಪ ಪ್ರತಿ ಬಾರಿಯೂ ಮಗುವಿನ ಬಗ್ಗೆ ಕನವರಿಸುತ್ತಿದ್ದರು. ಅವಳನ್ನು ಹೆಂಡತಿ ಅಂತ ಒಪ್ಪಿಕೊಂಡ ಮೇಲೆ ಇಬ್ಬರು ದೈಹಿಕವಾಗಿ ಸೇರಿಬಿಟ್ಟೆವು. ಈಗ ನಾವಿಬ್ಬರು ನಿಜವಾದ ಗಂಡ ಹೆಂಡತಿಯ ರೀತಿ ಇದ್ದೇವೆ. ನಮಗೆ ಒಂದು ಮುದ್ದಾದ ಮಗುವಿದೆ. ನನಗಾಗ ತುಂಬಾ ಬೇಜಾರಾಯಿತು. ಅನಂತರ ನನ್ನ ಅಪ್ಪ ಅಮ್ಮನಿಗೋಸ್ಕರ ಇಷ್ಟೊಂದು ತ್ಯಾಗ ಮಾಡಿದ್ದಾನೆ. ಕೇವಲ ಅವರ ಖುಷಿಗಾಗಿ ಇದನ್ನೆಲ್ಲ ಮಾಡಿದ್ದಾನೆ ಅಥವಾ ಇವನು ಸ್ವಾರ್ಥದಿಂದ ಮಾಡಿದ್ದರೂ ಲಾಭ ಆಗಿದ್ದು ನನ್ನ ತಂದೆ ತಾಯಿ ತಂಗಿಗೆ ಅಲ್ಲವೇ? ನಿಜವಾಗಲೂ ಇವನು ತುಂಬ ಒಳ್ಳೆಯವನು. ನಾನು ಅಷ್ಟು ವರ್ಷದಿಂದ ನೋಡಿದ್ದೇನೆ ಇವರನ್ನು. ಮೋಸ ಮಾಡುವ ಜನ ಇವರು ಅಲ್ಲ. ನನ್ನ ತಂಗಿಗೆ ನಾನು ಹುಡುಗನನ್ನು ಹುಡುಕಿ ಮದುವೆ ಮಾಡಬೇಕಿತ್ತು. ಆದರೆ ಇವನೇ ಹುಡುಗ ಆಗಿಬಿಟ್ಟಿದ್ದಾನೆ. ಪರವಾಗಿಲ್ಲ, ಇವರೆಲ್ಲ ಚೆನ್ನಾಗಿ ಇರಲಿ. ನಾನು ಇವರಿಂದ ದೂರ ಹೋಗುತ್ತೇನೆ. ಇವರಿಗಾಗಿ ನಾನು ಹೆತ್ತವರನ್ನು ದೂರ ಮಾಡಿದೆ. ಆದರೆ ಇವನು ನನ್ನ ಹೆತ್ತವರಿಗಾಗಿ ನನ್ನನ್ನೇ ದೂರ ಮಾಡಿದ. ಎಂಥ ವಿಪರ್ಯಾಸ! ನಾನು ಕೇವಲ ನನ್ನ ಸ್ವಾರ್ಥಕ್ಕಾಗಿ ಯೋಚನೆ ಮಾಡಿದೆ. ಆದರೆ ಇವನು ನನ್ನ ತವರು ಮನೆಗಾಗಿ ಯೋಚನೆ ಮಾಡಿದ ಅಂದುಕೊಂಡು ಇನ್ನೆಂದು ನೀನು ನನಗೆ ಮುಖವನ್ನು ತೋರಿಸಬೇಡ ಅಂತ ಹೇಳಿ ಹೊರಟು ಹೋದೆ. ಅವಳು
ಅವನು ನನ್ನ ಮಾತಿಗೆ ಒಪ್ಪಿಕೊಂಡ. ತುಂಬ ಬೇಸರದಿಂದ ದುಃಖದಿಂದ ಮನೆಗೆ ಹೋಗಿ ಮಲಗಿದೆ. ಮಲಗಿದ್ದವಳು ಎಷ್ಟೊತ್ತಾದರೂ ಎಚ್ಚರವಾಗಿರಲಿಲ್ಲ. ಯಾರೋ ಕಾಲಿಂಗ್ ಬೆಲ್ಲನ್ನು ಪದೇ ಪದೇ ಒತ್ತುತ್ತಿದ್ದರು. ಕೋಪದಿಂದ ಹೊರಗೆ ಬಂದು ನೋಡಿದಾಗ ಅದು ಪ್ರಥಮ್. ಇಷ್ಟು ಬೆಳಿಗ್ಗೆ, ಅದು ಅಲ್ಲದೆ ಇಂದು ಭಾನುವಾರ, ಬೇರೆ ಏನಾದರೂ ಇಂಪಾರ್ಟೆಂಟ್ ಕೆಲಸವಿದೆಯೇ ಆಫೀಸಿದ್ದು ಅಂತ ಕೇಳಿದ್ದಕ್ಕೆ ಒಳಗಡೆ ಕರೆಯೋದಿಲ್ಲವೇ ಅಂತ ಅವನು ಹೇಳಿದ. ಒಳಗಡೆ ಬನ್ನಿ ಅಂತ ಕರೆದೆ. ಕಾಫಿ ಕೊಡೋದಿಲ್ವಾ ಅಂತ ಅವನು ಕೇಳಿದ. ನಾನು ಕೋಪದಿಂದ ಅವನನ್ನು ನೋಡಿದ ತಕ್ಷಣ ಅವನು ನಾನೇ ಕಾಫಿ ಮಾಡಿಕೊಳ್ಳುತ್ತೇನೆ ಅಂತ ಅಡುಗೆ ಮನೆ ಕಡೆಗೆ ಹೋದ. ನಾನು ಕೂಡ ಅವನ ಹಿಂದೆ ಹೋದೆ. ತುಂಬ ಚೆನ್ನಾಗಿ ಕಾಫಿ ಹಾಕಿ ನನಗೆ ಒಂದು ಲೋಟ ಕೊಟ್ಟ. ಅವನು ಕುಡಿದ. ನೀವು ಬೇಗ ರೆಡಿಯಾಗಬೇಕಂತೆ, ಸರ್ ಬೇಗ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನಾನು ಇಲ್ಲಿ ಟಿವಿ ನೋಡುತ್ತಾ ಇರುತ್ತೇನೆ, ನೀವು ರೆಡಿಯಾಗಿ ಬನ್ನಿ ಅಂತ ಕುಳಿತ. ವಿಚಿತ್ರವಾದ ಮನುಷ್ಯ ಅಂತ ಅಂದುಕೊಂಡು ಸುಮ್ಮನಾದೆ. ಅವನು ತುಂಬ ಹೊತ್ತು ಕುಳಿತಿದ್ದ. ನಾನು ರೆಡಿಯಾಗಿ ಬಂದ ತಕ್ಷಣ ವಾವ್, ಎಷ್ಟು ಸುಂದರವಾಗಿ ಕಾಣುತ್ತಿದ್ದೀರಾ ಅಂತ ಹೇಳಿದ. ನಂತರ ಅವನ ಕಾರಿನಲ್ಲೇ ನನ್ನನ್ನು ಕರೆದುಕೊಂಡು ಆಫೀಸಿಗೆ ಹೋದ. ಆದರೆ ದಾರಿ ಚೇಂಜ್ ಮಾಡಿದ. ನೀನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದೀಯಾ ಅಂತ ಕೇಳಿದ್ದಕ್ಕೆ ಸರ್ಪ್ರೈಸ್ ಅಂತ ಹೇಳಿ ಒಂದು ಸುಂದರವಾದ ರೆಸಾರ್ಟ್ ಮುಂದೆ ನಿಲ್ಲಿಸಿದ. ಒಳಗಡೆ ತುಂಬ ಸುಂದರವಾಗಿ ಅದ್ಧೂರಿಯಾಗಿತ್ತು. ಕೇವಲ ನನ್ನ ಹೆಸರಿನಲ್ಲಿ ಮಾತ್ರ ಅಲ್ಲಲ್ಲಿ ಡೆಕೋರೇಟ್ ಮಾಡಿಸಿದ್ದ. ಅದರ ಮೇಲೆ ಇರುವ ಸೆಂಟೆನ್ಸ್ ನೋಡಿ ಬೆಚ್ಚಿಬಿದ್ದೆ. ಐ ಲವ್ ಯು ಅಂತ ಹಾಕಿದ್ದ. ನಾನು ಅವನನ್ನು ಆಶ್ಚರ್ಯದಿಂದ ನೋಡಿದೆ. ನಂತರ ಕೆಳಗೆ ಮಂಡಿ ಊರಿ ಕುಳಿತು, ನೀವು ನನ್ನನ್ನು ಮದುವೆಯಾಗುತ್ತೀರಾ? ಜೀವನ ಪರ್ಯಂತ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುತ್ತೇನೆ, ಎಂದೂ ಕೂಡ ನಿಮಗೆ ನೋವು ಮಾಡುವುದಿಲ್ಲ ಅಂತ ಪರಿಪರಿಯಾಗಿ ಕೇಳಿದ. ನಾನು ಅಕ್ಕಪಕ್ಕ ನೋಡಿದಾಗ, ಹೆದರಬೇಡಿ, ಇದು ನನ್ನದೇ ರೆಸಾರ್ಟ್, ಅಂದರೆ ನಮ್ಮ ಅಪ್ಪನದು. ಈ ದಿನ ನಾನು ಮತ್ತು ನೀವು ಬಿಟ್ಟರೆ ಯಾರೂ ಇರೋದಿಲ್ಲ. ಸರ್ವೆಂಟ್ಸ್ ಅಲ್ಲೇ ಇದ್ರು, ಇಲ್ಲದೇ ಇರುವವರ ರೀತಿ. ನಾನು ಖುಷಿಯಿಂದ ಒಪ್ಪಿಕೊಂಡೆ. ಇನ್ನೂ ಕೂಡ ಆದರ್ಶ್ ಬಗ್ಗೆ ಚಿಂತಿಸುವುದು ವ್ಯರ್ಥ. ಅವನು ತಂಗಿ ಜೊತೆ ನೆಮ್ಮದಿಯಾಗಿರಲಿ ಅಂತ ನೆನ್ನೆನೇ ಡಿಸೈಡ್ ಮಾಡಿದ್ದೆ. ಈಗ ಚಂದನ್ ಪ್ರಪೋಸ್ ಒಪ್ಪಿಕೊಂಡೆ. ಅವನು ಖುಷಿಯಿಂದ ಕುಣಿದಾಡಿದ. ನನ್ನ ಹಣೆಗೆ ಮುತ್ತು ಕೊಟ್ಟ. ನಂತರ ಅವರ ಪೇರೆಂಟ್ಸ್ ಹತ್ತಿರ ಅವತ್ತೇ ನನ್ನ ಬಗ್ಗೆ ಎಲ್ಲವನ್ನು, ಅಂದರೆ ನನ್ನ ಮೊದಲ ಮದುವೆಯ ಬಗ್ಗೆ ವಿವರಿಸಿ ಹೇಳಿದ. ಇದಾದ ಸ್ವಲ್ಪ ದಿನದಲ್ಲೇ ನಾನು ಪ್ರಥಮ್ ಜೊತೆ ಮದುವೆಯಾಗಿ ನೆಮ್ಮದಿಯಾಗಿ ಇದ್ದೇನೆ. ಆದರ್ಶ್ ನನ್ನ ಕಳೆದು ಹೋದ ದಿನಗಳು, ಅದನ್ನು ಸಂಪೂರ್ಣವಾಗಿ ಮರೆತು ಪ್ರಥಮ್ ಜೊತೆ ಒಂದು ಸುಂದರವಾದ ಬದುಕು ಕಟ್ಟಿಕೊಂಡಿದ್ದೇನೆ. ಈಗ ನಾನು ಅವನ ಮುದ್ದಾದ ಮಗಳಿಗೆ ತಾಯಿಯಾಗಿದ್ದೇನೆ. ಬದುಕು ನಾನು ಅಂದುಕೊಂಡಂತೆ ನಡೆದಿಲ್ಲ, ಆದರೆ ಹೀಗೆ ನಡೆದಿದ್ದರೂ ಕೂಡ ಸುಂದರವಾಗಿದೆ. ಸ್ನೇಹಿತರೆ, ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.